ಈಗ ಆಗ್ತವೆ ಅದು ನನ್ನೊಬ್ಬನಿಗೆ ಅಂತಲ್ಲ, ಸುಮಾರು ಜನಕ್ಕೆ ಆಗಿದಾವೆ. ಬಟ್ ನನ್ಗೆ ಇವತ್ತೇನೋ ಬಂತು ಮಾತಲ್ಲಿ, ಅದನ್ನ ಹೇಳಿದೀನಿ ಅಷ್ಟೇ. ಬಟ್ ಆಗಿದ ಮುಂಚೆಯಿಂದನೂ ಇದೆ ಸರ್, ಫ್ಯಾನ್ ವಾರ್ ಅನ್ನೋದು. ನಮ್ಮ ಹೀರೋ ಮುಂದೆ ನೀನೇನೋ, ನಮ್ಮ ಹೀರೋನೋ ಬೆಸ್ಟ್ ಆಯ್ತು ಗುರು, ನಿನಗೆ ನಿಮ್ಮ ಹೀರೋ ಬೆಸ್ಟ್, ನಮ್ಮ ಹುಡುಗರು ನಾನು ಬೆಸ್ಟ್. ಸೊ ಈ ಥರದ್ದು ಇದೆ ಅವಾಗಿಂದನು. ಅದೇನಂದ್ರೆ ಸಿನಿಮಾ ಆ ಸಿನಿಮಾ ತರ ನೋಡ್ಬೇಕು. ಸೊ ಅದನ್ನ ನೋಡಿ ಅಲ್ಲಿ ಇಷ್ಟಪಟ್ರೆ ಬಿಟ್ಟುಬಿಡಿ. ಅದಾದ್ಮೇಲೆ ನೀವು ಪರ್ಸನಲ್ ಆಗಿ ಬಂದು ತುಂಬಾ ಸೈವಾಗಿ ಮಾತಾಡ್ತಾರೆ, ಅದು ಬಾರಿ ಬೇಜಾರಾಗುತ್ತೆ ಸರ್. ರಮ್ಯಾ ಅವ್ರು ತುಂಬಾ ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ ಸರ್. ಅವ್ರು ಹೋಗಿ ಇವತ್ತು ಕಂಪ್ಲೇಂಟ್ ಕೊಟ್ಟಿರೋದು ತುಂಬಾ ಒಳ್ಳೆ ವಿಷಯನೇ ಅದು. ಅಂದ್ರೆ ಸಾಕಷ್ಟು ಜನಕ್ಕೆ ಮೆಸೇಜ್ ಹೋಗ್ತಾನೆ ಇರ್ತಾವ ಈ ತರ. ಸೊ ಯಾರೋ ಧೈರ್ಯ ಮಾಡಿರ್ಲಿಲ್ಲ, ಇವ್ರು ಧೈರ್ಯ ಮಾಡಿದ್ದಾರೆ. ಸೊ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟು. ಸೊ ಇನ್ ಮುಂದೆ ಏನಾಗುತ್ತೆ, ಸೈಬರ್ ಕ್ರೈಮ್ ಅವರು ಅದ ವಿಷಯನ ಕರೆಕ್ಟ್ ಆಗಿ ಕಂಡಿಡಿದು ಯಾರು ಮಾಡಿದಾರೆ ಅವ್ರನ್ನ ಕರ್ಕೊಂಬಂದು ಲೀಗಲ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡಿದ್ರೆ ಎಲ್ಲರಿಗೂ ಬುದ್ಧಿ ಬರುತ್ತೆ, ನೆಕ್ಸ್ಟ್ ಮಾಡಬಾರ್ದು ಅನ್ನೋದು. ಈಗ ಅರ್ಥ ಆಗ್ತಿಲ್ಲ ನನಗೆ ಇದು, ಬಟ್ ಏನಂದ್ರೆ ತುಂಬಾ ಕೆಟ್ಟ ಬೆಳವಣಿಗೆ, ಅದೊಂದು ಮಾತ್ರ ಅರ್ಥ ಆಗ್ತಿದೆ. ಯಾವ ಇಂಟೆನ್ಷನ್ ಅಲ್ಲಿ ಮಾಡ್ತಿದಾರೆ ಏನು ಅಂತ ಅರ್ಥ ಆಗ್ತಿಲ್ಲ. ಬಟ್ ನಿಲ್ಸಿದ್ರೆ ತುಂಬಾ ಒಳ್ಳೇದು ಅಂತ. ಅಲ್ಲ ಇವಾಗ ಅವರೇ ಮಾಡ್ತಿದಾರೆ, ಅವ್ರ ಫ್ಯಾನ್ಸೇ ಮಾಡ್ತಿದಾರೆ ಅನ್ನೋದಕ್ಕೂ ಒಂದು ಪ್ರೂಫ್ ಬೇಕಲ್ವಾ. ಸೊ ಇವಾಗ ಸಡನ್ ಆಗಿ ಅವ್ರು ಬಂದ್ಬಿಟ್ಟು ನನ್ನ ಫ್ಯಾನ್ಸ್ ನೀವ್ಯಾರು ಮಾತಾಡಬೇಡಿ ಅಂದ್ರೆ ಅವ್ರು ಒಪ್ಕೊಂಡಂಗ ಆಗೋಗತ್ತದು. ಸೊ ಅದು ಕರೆಕ್ಟ್ ಆಗಿ ತನಿಖೆ ಆಗಿ ಅವ್ರ ಫ್ಯಾನ್ಸೇ ಮಾಡಿದಾರೆ ಅನ್ನೋ ತರ ಆದ್ರೆ ಖಂಡಿತವಾಗ್ಲೂ ಅವ್ರು ಏನಾರು ಒಂದ್ ಮಾತಾಡ್ತಾರೆ. ಅವ್ರಿಗೂ ಬುದ್ಧಿ ಇದೆ, ಸೊ ಅವ್ರು ಮಾತಾಡ್ತಾರೆ.